ಅಂದರೆ ತುಂಬ ಜನ ನೆನಪಿಸ್ಕೋಬೇಕು ನಾನು. ಒಂದು ನಮ್ಮ ಡೈರೆಕ್ಟ್ರು ಪ್ರೀತಮ್ ಸರ್ ಇದ್ದಾರಲ್ಲ, ಡಿ ಡಿ ರಾಮದ ಡೈರೆಕ್ಟ್ರು. ನಾನು ಯಾವತ್ತೂ ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಡ್ತಿದ್ದೆ ಸರ್. ಸೀರಿಯಲ್ ಮಾಡಬೇಕಾದ್ರೇ ಇಂಡಸ್ಟ್ರಿ ಬಿಟ್ಟು ಹೋಗೋ ಹಂತದಲ್ಲಿದ್ದೆ. ಆಗ್ತಾ ಇರಲಿಲ್ಲ. 8,000 ರೂಪಾಯಿ ಸಂಬಳ ಸಿಗ್ತಾ ಇತ್ತು. ನನಗೆ ಬರೀ ರೂಮ್ ರೆಂಟ್ಗೇನೆ ಹೋಗ್ಬಿಡೋದು 8,000 ರೂಪಾಯಿ. ಅಯ್ಯೋ, ಏನು ಮಾಡೋದು? ಶೂಟಿಂಗ್ ಆದ್ರೆ ಮಾತ್ರ ಊಟ ತಿಂಡಿ. ಸೊ ಸೀರಿಯಲ್ ಅಂದರೆ ನಿಮಗೆ ಇಡೀ ತಿಂಗಳು ಶೂಟಿಂಗೂ ಇರಲ್ಲ. ತಿಂಗಳಲ್ಲಿ 15 ದಿವಸ ಹೆಚ್ಚಂದ್ರೆ ಇರೋದು. ಅದು ಒಂದು ಸ್ಟ್ರೆಚ್ಚಲ್ಲಿ ಒಂದನೇ ತಾರೀಕು ಸ್ಟಾರ್ಟ್ ಆಗಿ 15ನೇ ತಾರೀಕು ಮುರಿಯಲ್ಲ. 1ರಿಂದ 30 ಒಳಗಡೆ ಒಂದು 15 ದಿವಸ ಇರುತ್ತೆ. ನಮ್ಗೆ ಬೇರೆ ಕೆಲಸನೂ ಒಪ್ಕೊಳಕ್ಕಾಗಲ್ಲ. ಈ ಥರದೊಂದು ಇದಿರುತ್ತೆ. ಆ 8,000 ರೂಪಾಯಲ್ಲಿ ನಾವು ನಮ್ಮ ಜೀವನ ನಡೆಯೋದು ತುಂಬ ಕಷ್ಟ ಇರುತ್ತೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ನಾನು ಹೋಗಿ ಹೇಳ್ತೀನಿ ಅವ್ರ ಹತ್ರ, ನಂಗೆ ತುಂಬ ಕಷ್ಟ ಆಗ್ತಿದೆ, ಆಗಲ್ಲ, ಬಿಟ್ಬಿಡ್ತೀನಿ, ನಾನು ಬೇರೆ ಏನಾದರೂ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಂತ. ಆವಾಗ ಅವರು ಇಲ್ಲ ಬಾ ನನ್ನ ಜೊತೆ ಬಾ, ಇವತ್ತು ನಾನು ಡ್ರಾಪ್ ಮಾಡ್ತೀನಿ ಮನೆಗೆ ಅಂತ. ಏರ್ಪೋರ್ಟ್ ರೋಡಲ್ಲಿ ಶೂಟ್ ಆಗ್ತಾ ಇರುತ್ತೆ. ಅಲ್ಲಿಂದ ನನ್ನ ಕಾರಲ್ಲಿ ಕರ್ಕೊಂಡ್ಬರ್ತಾರೆ. ಕಾರಲ್ಲಿ ಕರ್ಕೊಂಡ್ಬರ್ತಾ ಒಂದು ಕೇಳ್ತಾರೆ, ಅಂದರೆ ನೀನು ಹೇಳು, ಒಂದು ವಾರಕ್ಕೆ ಎಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ ಇವಾಗ? ಸರ್ ಆಗ್ತಾ ಇದೆ ಒಂದು 3ರಿಂದ 4 ಸಿನಿಮಾ. ಹಾಗಾದರೆ ತಿಂಗಳಿಗೊಂದು ಮಿನಿಮಮ್ ಒಂದು 12ರಿಂದ 15 ಸಿನಿಮಾ ಆಗುತ್ತೆ. ಹೌದು ಸರ್. ವರ್ಷಕ್ಕೆ ಎಷ್ಟಾಯಿತು? ಇಲ್ಲ ಸರ್ ಒಂದು 100-150 ಸಿನಿಮಾ ಆಯಿತು. 150 ಸಿನಿಮಾಗೆ ಇಬ್ಬಿಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಅಂದ್ಕೊಂಡ್ರು ಇವತ್ತು 300 ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ. ಇಂಡಸ್ಟ್ರಿಯಲ್ ಡೈರೆಕ್ಟರ್ ಎಷ್ಟು ಜನ ಇದ್ದಾರೆ? ಇದ್ದಾರೆ ಸರ್ ಒಂದಿಷ್ಟು ಜನ. ಹೊಸಬ್ರು ಎಷ್ಟು ಜನ ಬರ್ತಾ ಇದ್ದಾರೆ? ಯಾರೂ ಬರ್ತಾ ಇಲ್ಲ. ಯಾಕಂದರೆ ಇದೇ ರೀಸನ್. ಏನೋ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ಅನ್ನೋ ಒಂದು ಹುಮ್ಮಸ್ನಲ್ಲಿ ಬರ್ತೀರಾ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಸೇರ್ಕೋತೀರಾ. ಅಸೋಸಿಯೇಟ್ ಆಗೋಕ್ಕೆ ಮುಂಚೆನೇ ಕೆಲವ್ರಿಗೆ ಹೋಗ್ಬಿಡ್ತೀರಾ. ಅಂದರೆ ಎಲ್ಲೋ ಫ್ಯಾಮಿಲಿ ಪ್ರಾಬ್ಲಮ್, ಫಿನಾನ್ಷಿಯಲ್ ಪ್ರಾಬ್ಲಮ್ ಅಂತ ಹೋಗ್ಬಿಡ್ತೀರಾ. ಅಸೋಸಿಯೇಟ್ ಆಗ್ತೀರಾ. ಅಸೋಸಿಯೇಟ್ ಆಗಿ ಡೈರೆಕ್ಟರ್ ಆಗುವ ಇನ್ನೇನು ಹತ್ತಿರದಲ್ಲಿ ಇರಬೇಕಂದ್ರೆ ಮತ್ತೆ ಪುನಃ ಇದೇ ಥರ ಸಮಸ್ಯೆಗಳು ಬರುತ್ತೆ, ಮತ್ತೆ ಹೊರಟೋಗ್ಬಿಡ್ತಾರೆ. ಡೈರೆಕ್ಟರ್ ಆಗಲ್ಲ. ಸೊ ಒಂದು ಸ್ವಲ್ಪ ಒದ್ದಾಡಿ, ಆಗಲಿ ಕಷ್ಟ ಆಗುತ್ತೆ, ಅರ್ಥ ಆಗುತ್ತೆ, ಒದ್ದಾಡಿ ಆಗುತ್ತೆ ಏನು ಅಂತ ಅವತ್ತು ಅವ್ರು ಹೇಳಿದ್ದು ರೀಸನ್ ನಾನು ಇಲ್ಲಿ ಕೂತಿದ್ದೀನಿ ಇವತ್ತು ಅನ್ನೋದು.